ನಮಸ್ಕಾರ. ಕೇಸರನಂದನ ಕ್ರಿಯೇಷನ್ಸ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನದಲ್ಲಿ ನಾವು ಮಿಥುನ ರಾಶಿಯವರ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯವನ್ನು ತಿಳಿಯೋಣ. ಪ್ರಿಯ ವೀಕ್ಷಕರೇ, ಡಿಸೆಂಬರ್ ತಿಂಗಳ ರಾಶಿ ಭವಿಷ್ಯವನ್ನು ತಿಳಿಯುವ ಮೊದಲು ಮಿಥುನ ರಾಶಿಯವರಿಗೆ ಅನುಕೂಲಕರವಾಗುವಂತಹ ಹಾಗೂ ನಿಮ್ಮ ರಾಶಿಯವರಿಗೆ ಒಳಪಡುವಂತಹ ಒಂದಿಷ್ಟು ಚಿಕ್ಕ ವಿಷಯಗಳನ್ನು ತಿಳಿದುಕೊಳ್ಳೋಣ. ಮಿಥುನ ರಾಶಿ ಎಂದರೆ ಸಾಧಕರು ಹಾಗೂ ಚುರುಕು ಸ್ವಭಾವವನ್ನು ಹೊಂದಿರುವವರು ಮಿಥುನ ರಾಶಿಯವರು. ಮಿಥುನ ರಾಶಿಯವರು ಏನಾದರೂ ಸರಿ ಹಿಡಿದ ಕೆಲಸದಲ್ಲಿ ಸಾಧಿಸಿ ತೋರಿಸಬೇಕೆನ್ನುವ ಸ್ವಭಾವವನ್ನು ಹೊಂದಿರುವವರು ಹಾಗೂ ಎಲ್ಲ ವಿಷಯದಲ್ಲೂ ಕೂಡ ತಮ್ಮ ಚುರುಕುತನದಿಂದ ಎಲ್ಲ ಕೆಲಸವನ್ನು ಸಾಧಿಸುವಂತಹ ಸ್ವಭಾವದ ಗುಣವನ್ನು ಹೊಂದಿರುವವರು ಮಿಥುನ ರಾಶಿಯವರು. ಇನ್ನು ಮಿಥುನ ರಾಶಿಯವರಿಗೆ ಆಗಿ ಬರುವಂತಹ ಹಾಗೂ ದಿನನಿತ್ಯ ಆರಾಧಿಸಿ ಪೂಜಿಸಬೇಕಾಗಿರುವಂತಹ ದೇವರುಗಳೆಂದರೆ ಶ್ರೀ ಗಣೇಶ ಹಾಗೂ ಶ್ರೀ ವಿಷ್ಣು ದೇವರು. ಮಿಥುನ ರಾಶಿಯವರು ಶ್ರೀ ಗಣೇಶ ಹಾಗೂ ವಿಷ್ಣು ದೇವರನ್ನು ಪ್ರತಿನಿತ್ಯ ಆರಾಧಿಸಿ ಸ್ಮರಿಸುತ್ತಾ ಪೂಜಿಸುವುದರಿಂದ ತಮ್ಮ ದಿನನಿತ್ಯದ ಎಲ್ಲ ಕೆಲಸದಲ್ಲೂ ಕೂಡ ವೃದ್ಧಿಯಾಗುತ್ತದೆ. ಇನ್ನು ಪ್ರಿಯ ವೀಕ್ಷಕರೇ, ಮಿಥುನ ರಾಶಿಯವರಿಗೆ ಒಳಪಡುವಂತಹ ಶುಭ ವಾರಗಳನ್ನು ತಿಳಿಯೋಣ. ಮಿಥುನ ರಾಶಿಯವರಿಗೆ ಆಗುವಂತಹ ಶುಭ ವಾರಗಳು ಎಂದರೆ ಬುಧವಾರ, ಶುಕ್ರವಾರ ಹಾಗೂ ಭಾನುವಾರ. ಇದಿಷ್ಟು ಕೂಡ ಮಿಥುನ ರಾಶಿಯವರಿಗೆ ಶುಭ ವಾರಗಳು. ಈ ವಾರಗಳಲ್ಲಿ ನೀವು ಅಂದುಕೊಂಡ ಕೆಲಸಗಳನ್ನು ಕೈಗೆತ್ತಿಕೊಂಡರೆ ಆ ಕೆಲಸಗಳಲ್ಲಿ ವೃದ್ಧಿಯಾಗುತ್ತದೆ ಹಾಗೂ ಆ ಕೆಲಸದಲ್ಲಿ ನೀವು ಯಶಸ್ಸನ್ನು ಪಡೆಯುತ್ತೀರಾ. ಇನ್ನು ಮಿಥುನ ರಾಶಿಯವರಿಗೆ ಶುಭ ದಿಕ್ಕು ಎಂದರೆ ಅದುವೇ ಉತ್ತರ ದಿಕ್ಕು. ಇನ್ನು ಮಿಥುನ ರಾಶಿಯವರಿಗೆ ಶುಭ ಸಂಖ್ಯೆ ಎಂದರೆ 3, 5, 6, 8. ಇನ್ನು ಮಿಥುನ ರಾಶಿಯವರ ಶುಭ ದಿನಾಂಕವೆಂದರೆ 5, 14, 23 ಶುಭ ದಿನಾಂಕಗಳಾಗಿವೆ. ಇನ್ನು ಮಿಥುನ ರಾಶಿಯವರು ಆಗಿ ಬರುವಂತಹ ಬಣ್ಣಗಳು ಹಾಗೂ ಮಿಥುನ ರಾಶಿಯವರು ಯಾವ ಬಣ್ಣದ ಬಟ್ಟೆಗಳನ್ನು ಧರಿಸುವುದರಿಂದ ಒಳಿತಾಗುತ್ತದೆ ಎಂದರೆ ಕೆಂಪು ಬಣ್ಣ ಹಾಗೂ ಹಸಿರು ಬಣ್ಣ. ಕೆಂಪು ಬಣ್ಣ ಹಾಗೂ ಹಸಿರು ಬಣ್ಣವನ್ನು ತೊಟ್ಟು ನಿಮ್ಮ ಕೆಲಸದಲ್ಲಿ ತೊಡಗಿದರೆ ಆ ಕೆಲಸದಲ್ಲಿ ಅಭಿವೃದ್ಧಿಯನ್ನು ಕಾಣುತ್ತೀರಾ ಹಾಗೂ ಆ ಕೆಲಸದಲ್ಲಿ ಯಶಸ್ಸು ಕೂಡ ನಿಮಗೆ ದೊರಕುತ್ತದೆ. ಪ್ರಿಯ ವೀಕ್ಷಕರೇ, ಇದಿಷ್ಟು ಕೂಡ ಮಿಥುನ ರಾಶಿಯವರಿಗೆ ಒಳಪಡುವಂತಹ ಒಂದಿಷ್ಟು ಚಿಕ್ಕ ಪುಟ್ಟ ವಿಷಯಗಳು. ಇನ್ನು ಮಿಥುನ ರಾಶಿಯವರ ಮಾಸ ಭವಿಷ್ಯ ಅಂದರೆ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯವನ್ನು ತಿಳಿಯೋಣ. ಮಿಥುನ ರಾಶಿಯವರಿಗೆ ತಾತ್ಕಾಲಿಕವಾಗಿ ಗುರುಬಲ ಇತ್ತು. ಆದರೆ ಈಗ ಡಿಸೆಂಬರ್ 5ರಿಂದ ಮಿಥುನ ರಾಶಿಯವರಿಗೆ ತಾತ್ಕಾಲಿಕವಾಗಿ ಇದ್ದಂತಹ ಗುರುಬಲವು ಹೋಗಲಿದೆ. ಹೌದು ವೀಕ್ಷಕರೇ, ಇನ್ನು 2026 ಜೂನ್ 2ರವರೆಗೆ ನಿಮ್ಮ ರಾಶಿಯಲ್ಲಿ ಗುರು ಸಂಚಾರ ಇರುವುದಿಲ್ಲ. ಇನ್ನು 6 ತಿಂಗಳುಗಳ ಕಾಲ ನಿಮ್ಮ ಜೀವನದಲ್ಲಿ ಗುರುಬಲವು ಬರಲು ಕಾಯಬೇಕಾಗುತ್ತದೆ. ಆದರೆ ಮಿಥುನ ರಾಶಿಯವರು ಯೋಚಿಸುವಂತಹ ಸಂಗತಿ ಇಲ್ಲ. ಏಕೆಂದರೆ ನಿಮ್ಮ ರಾಶಿಯಲ್ಲಿ ಗುರುಬಲ ಇಲ್ಲದಿದ್ದರೂ ಕೂಡ ಇನ್ನು ಗುರುಬಲ ಬರುವವರೆಗೂ 6 ತಿಂಗಳುಗಳು ಇಷ್ಟು ದಿನ ನಿಮ್ಮ ಜೀವನ ಹೇಗಿತ್ತೋ ಹಾಗೆ ಬ್ಯಾಲೆನ್ಸ್ ಆಗುವ ರೀತಿಯಲ್ಲಿಯೇ ಇರುತ್ತದೆ. ವಿವಾಹಕ್ಕೆ ಹಾಗೂ ಶುಭ ಕಾರ್ಯಗಳಿಗೆ ಅವಕಾಶವಿರುವುದಿಲ್ಲ. ಎಲ್ಲ ಕೆಲಸದಲ್ಲೂ ಕೂಡ ವಿಳಂಬವಾಗುತ್ತದೆ. ಇರುವ ಕೆಲಸವನ್ನು ಕಳೆದುಕೊಳ್ಳಬೇಡಿ. ಈ ಸಮಯದಲ್ಲಿ ಇರುವಂತಹ ಕೆಲಸದ ಬದಲಾವಣೆಯ ಬಗ್ಗೆ ಯೋಚನೆ ಮಾಡಬೇಡಿ. ಇರುವ ಕೆಲಸದಲ್ಲೇ ಮುಂದುವರೆದುಕೊಂಡು ಹೋಗಿ. ಏನಾದರೂ ಕೆಲಸದ ಬದಲಾವಣೆ ಮಾಡಲು ಕೆಲಸವನ್ನು ಬಿಡಬೇಕು ಎಂದುಕೊಂಡಿದ್ದರೆ ಆ ತಪ್ಪನ್ನು ಮಾಡಬೇಡಿ. ಏಕೆಂದರೆ ಈ ಸಮಯದಲ್ಲಿ ನಿಮಗೆ ಕೆಲಸ ಸಿಗುವ ಸಾಧ್ಯತೆ ಇಲ್ಲ. ಕೆಲಸದಲ್ಲಿ ಅಡಚಣೆಯಾಗುವುದು ನಡೆಯುತ್ತದೆ. ಆದ್ದರಿಂದ ಕೆಲಸದ ಬದಲಾವಣೆ ಮಾಡಲು ಹೋಗಬೇಡಿ. ಕಷ್ಟವಾದರೂ ಸರಿ ಇರುವ ಕೆಲಸದಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಹೋಗೋದು ಒಳಿತು. ಬೇರೆಯವರಿಂದ ಅನುಮಾನಕ್ಕೆ ಒಳಗಾಗುವಂತಹ ಸಂದರ್ಭ ಒದಗುತ್ತದೆ.
ನಿದ್ರೆಯಲ್ಲಿ ತೊಂದರೆಯಾಗುವಂತಹ ಸಂಭವವಿರುತ್ತದೆ. ಪ್ರಿಯ ವೀಕ್ಷಕರೇ, ಆದಷ್ಟು ಬೇಗ ಮಲಗಿ ಬೇಗ ಹೇಳುವ ಅಭ್ಯಾಸವನ್ನು ಮಾಡಿಕೊಳ್ಳಿ. ಇದರಿಂದ ಆರೋಗ್ಯಕ್ಕೂ ಕೂಡ ಒಳಿತಾಗುತ್ತದೆ. ಆರೋಗ್ಯದಲ್ಲಿ ವ್ಯತ್ಯಾಸ, ನೋವುಗಳು, ವಾಹನದಿಂದ ಗಾಯ ಆಗುವ ಸಂಭವ ಇರುತ್ತದೆ. ಗಾಡಿಯನ್ನು ಓಡಿಸುವ ಮುನ್ನ ಎಚ್ಚರಿಕೆ ಇರಲಿ. ಆರೋಗ್ಯದ ಕಡೆ ಹೆಚ್ಚು ಗಮನವನ್ನು ಹರಿಸಿ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಆರೋಗ್ಯಕ್ಕೆ ಅನುಕೂಲಕರವಾಗುವಂತಹ ಆಹಾರ ಸೇವನೆಯನ್ನು ಮಾಡಿ. ಪ್ರತಿನಿತ್ಯವೂ ಕೂಡ ಸೂರ್ಯ ನಮಸ್ಕಾರ ಮಾಡುವುದರಿಂದ ನಿಮ್ಮ ಆರೋಗ್ಯದಲ್ಲಿ ಒಳಿತಾಗುತ್ತದೆ. ನಿಮಗೆ ಶತ್ರುಗಳ ಕಾಟ ಹೆಚ್ಚಾಗುವ ಸಾಧ್ಯತೆ ಹೆಚ್ಚಾಗಲಿದೆ. ಎಲ್ಲದಕ್ಕೂ ಪರಿಹಾರ ದೇವರ ಮೊರೆ ಹೋಗಿ. ಆದಷ್ಟು ದೇವರ ಸ್ಮರಣೆಯಲ್ಲಿ ತೊಡಗಿ ದೇವರನ್ನು ಪೂಜಿಸಿ ಆರಾಧಿಸಿ. ಒಟ್ಟಾರೆಯಾಗಿ ಮಿಥುನ ರಾಶಿಯವರು ತುಂಬಾ ಕೇರ್ಫುಲ್ ಆಗಿರೋದು ಒಳಿತು. ವಾಹನ ಓಡಿಸುವಾಗ ತುಂಬಾ ಎಚ್ಚರದಿಂದ ಇರಿ. ಈ ತಿಂಗಳು ನೀವು ನಿಮಗೆ ಹೆಚ್ಚು ಲಕ್ಸುರಿಯಾದಂತಹ ಲೈಫನ್ನು ಪಡೆಯಬೇಕು ಎಂಬುವ ಆಸೆಯನ್ನು ಸ್ವಲ್ಪ ದಿನಗಳ ಕಾಲ ಬದಿಗಿಟ್ಟು ಬಿಡಿ. ಜೀವನ ಹೇಗಿದೆಯೋ ಹಾಗೆ ಸಾಗಿಸಿಕೊಂಡು ಹೋಗಿ. ಏಕೆಂದರೆ ಸಾಲದ ಬಾಧೆ ಇರುವಂತಹ ತಿಂಗಳುಗಳು ಇದಾಗಿದೆ. ಹೆಚ್ಚು ಸಾಲವನ್ನು ಮಾಡಿಕೊಳ್ಳಲು ಹೋಗಬೇಡಿ. ಆದಷ್ಟು ಅನುಕೂಲಕ್ಕೆ ತಕ್ಕಂತೆ ಬದುಕಿ. ಹೆಚ್ಚು ಖರ್ಚು ಮಾಡಬೇಡಿ. ಕುಟುಂಬದಲ್ಲಿ ಕಲಹಗಳು ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ. ಆದಷ್ಟು ಶಾಂತ ರೀತಿಯಲ್ಲಿ ಇರಿ. ಮೌನವದಲ್ಲಿ ಇರಿ. ಏನೇ ಬಂದರೂ ಎದುರಿಸಿ ಜಯಿಸುತ್ತೇನೆ ಅನ್ನೋ ನಂಬಿಕೆಯನ್ನು ಇಡಿ. ನಿಮ್ಮನ್ನು ನೀವು ನಂಬಿ. ಎಲ್ಲ ಒಳಿತಾಗಲಿ. ಶುಭ ದಿನ. ಪ್ರಿಯ ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಕೇಸರಿನಂದನ ಕ್ರಿಯೇಷನ್ಸ್ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋದಲ್ಲಿ ನಿಮಗೆ ಇಷ್ಟವಾದಂತಹ ಮಾಹಿತಿಯನ್ನು ಕಮೆಂಟ್ ಮಾಡಿ. ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.